ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂತಹ ರಾಜಕಾರಣಿಗಳು ದೇವಸ್ಥಾನದಲ್ಲಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಡಿಕೆ ಬ್ರದರ್ಸ್ ಕೂಡ ದೇವರ ಮೊರೆ ಹೋಗಿದ್ದಾರೆ. ಟೆಂಪಲ್ ರನ್ ಕಂಟಿನ್ಯೂ ಆಗ್ತಾ ಇದೆ. ಅದರಲ್ಲೂ ತಮಿಳುನಾಡಿನ ತಿರುನಲ್ಲೂರು ಶನೀಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಹೋದರರು ನಡೆಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ತಮಿಳುನಾಡಿನ ಅತ್ಯಂತ ಶಕ್ತಿಶಾಲಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಂಕಲ್ಪದ ಜೊತೆಗೆ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಒಂದಷ್ಟು ಫೋಟೋಸ್ ಕೂಡ ಲಭ್ಯ ಆಗ್ತಾ ಇದೆ. 7ನೇ ಶತಮಾನದಲ್ಲಿ ನಿರ್ಮಾಣ ಆದಂತಹ ಈ ದೇವಸ್ಥಾನ ಬಹಳ ಪವರ್ಫುಲ್. ರಾಜಕಾರಣಿಗಳು ಆಗಿಂದಾಗೆ ಭೇಟಿ ಕೊಡ್ತಾ ಇರ್ತಾರೆ. ಅದರಲ್ಲೂ ಸಂಕಷ್ಟ ಸವಾಲು ಜೀವನದಲ್ಲಿ ಹೆಚ್ಚಾಗಿ ಕಾಡತೊಡಗಿದಾಗ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದು ವಾಡಿಕೆ. ಅದೇ ರೀತಿ ಸಂಕಲ್ಪವನ್ನ ಮಾಡಿದ್ದಾರೆ. ಶನೀಶ್ವರ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಇಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಶಿವಲಿಂಗ ಕೂಡ ಇರುತ್ತೆ. ಸೊ ಶನೀಶ್ವರನ ದರ್ಶನದ ನಂತರ ಶಿವಲಿಂಗಕ್ಕೂ ಬಂದು ಪೂಜೆ ಮಾಡ್ತಾರೆ. ಬಹಳ ಭಾವುಕರು ಕೂಡ ಆಗುವಂತಹ ಅನೇಕ ಸಂದರ್ಭಗಳನ್ನು ನಾವು ನೋಡಿದ್ದೀವಿ ದೇವರ ಮುಂದೆ ನಿಂತಾಗ. ಲೋಕಂದೆ ವೀರಲಕ್ಷ್ಮೀ ಪೂರ್ಣ ಕಾರುಣ್ಯಲಕ್ಷ್ಮೀ ದಿಕ್ವಾಗ್ರೇ ಸತ್ಯಲಕ್ಷ್ಮೀ ಸಕಲ ಗುಣಗಣ ಡಂಬರೇ ಕೀರ್ತಿಲಕ್ಷ್ಮೀ ಸರ್ವಾಂಗೇ ಸೌಮ್ಯಲಕ್ಷ್ಮೀ ಭವಂತವರದ ಸರ್ವ ಸಾಮ್ರಾಜ್ಯಲಕ್ಷ್ಮೀ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಡಿಕೆ ಶಿವಕುಮಾರ್ ಜೊತೆಗೆ ಡಿಕೆ ಸುರೇಶ್ ಇಬ್ಬರೂ ಕೂಡ ತಮಿಳುನಾಡಿನ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಮುಖ ದೇವಸ್ಥಾನ ಶಕ್ತಿಶಾಲಿ ದೇವರಿಗೆ, ತಿರುನಲ್ಲೂರಿನ ಶಕ್ತಿಶಾಲಿ ದೇವರಿಗೆ ಪೂಜೆ ಸಲ್ಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಲೋಕಸಭೆ ಚುನಾವಣೆಯ ದಿನಾಂಕ ಅನೌನ್ಸ್ ಆದಾಗ್ಲಿಂದ ಕೂಡ ಡಿಕೆ ಬ್ರದರ್ಸ್ ಜೋಡಿಯಾಗಿ ಜೊತೆಗೆ ಒಬ್ಬೊಬ್ಬರೇ ಕೂಡ ದೇವಸ್ಥಾನಗಳಿಗೆ, ಒಂದೊಂದು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ರು. ಕರ್ನಾಟಕದಲ್ಲಿ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರು. ಈಗ ತಮಿಳುನಾಡಿನ ಅತ್ಯಂತ ಪವರ್ಫುಲ್ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯಾವಳಿಗಳಿವು. ಲೋಕಸಭೆ ಚುನಾವಣೆಯಲ್ಲಿ ಅಂದುಕೊಂಡ ಟಾರ್ಗೆಟ್ ರೀಚ್ ಆದ್ರೆ ಬಹಳ ಮಹತ್ವಾಕಾಂಕ್ಷೆಗಳನ್ನ ಸಾಧಿಸೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ದೇವರ ಕೃಪಾ ಕಟಾಕ್ಷ ಕೂಡ ಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ದೇವರ ಮೊರೆ ಹೋಗ್ತಾ ಇದ್ದಾರೆ ಡಿಕೆ ಸಹೋದರರು ಕೂಡ. ಇದೇ ಸಂದರ್ಭದಲ್ಲಿ ಅವರಿಗೆ ತಮಿಳುನಾಡಿನ ಕಾಂಗ್ರೆಸ್ನ ನಾಯಕರು ಜೊತೆಗೆ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಕರ್ನಾಟಕದಲ್ಲಿ ಇಷ್ಟು ದಿನ ಪ್ರಸಿದ್ಧ ದೇವಸ್ಥಾನಗಳಿಗೆ ತೆರಳುತ್ತಾ ಇದ್ರು. ಈಗ ತಿರುನಲ್ಲೂರಿನಲ್ಲೂ ಕೂಡ ವಿಶೇಷ ಸಂಕಲ್ಪ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಉಳಿದಂತೆ ಏನೇನು ಮಾಹಿತಿ ಕೊಡ್ತೀರಿ? ಖಂಡಿತ ಮಮತಾ, ಯಾಕಂದರೆ ಸಾಕಷ್ಟು ಕಡೆಗಳಲ್ಲಿ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು ವಿಶೇಷವಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ಚುನಾವಣಾ ಸಂದರ್ಭಗಳಂತೂ ಬೇರೆ ಬೇರೆ ದೇವಸ್ಥಾನಗಳು, ವಿಶೇಷವಾಗಿ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಹೀಗೆ ಮಧ್ಯಪ್ರದೇಶ ಬೇರೆ ಬೇರೆ ಕಡೆಯಲ್ಲಿ ದೇವಸ್ಥಾನಗಳಿಗೆ ಕೂಡ ಹೋಗ್ತಾ ಇದ್ರು. ಈ ಬಾರಿ ಸಹೋದರನ ಜೊತೆ ಹೋಗಿರುವಂಥದ್ದು ವಿಶೇಷ ಅಂತ. ಯಾಕಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇರುವಂತಹ ಡಿ ಕೆ ಸುರೇಶ್ ಅವ್ರನ್ನ ಕರೆದುಕೊಂಡು ಹೋಗಿದ್ದಾರೆ. ಯಾಕಂದರೆ ಬಹುತೇಕ ಸಂದರ್ಭಗಳಲ್ಲಿ ದೇವಸ್ಥಾನಗಳಿಗೆ ಹೋಗುವಂಥ ಕುಟುಂಬ ಜೊತೆಗೆ ಹೋಗ್ತಾ ಇದ್ರು ಅಥವಾ ಒಬ್ಬರೇ ಪೂಜೆಯನ್ನು ಮಾಡ್ತಾ ಇದ್ದಂತೂ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ರು. ಆದರೆ ಈ ಬಾರಿ ಸಹೋದರನಿಗೆ ಬಹುಶಃ ಸಂಕಷ್ಟವನ್ನು ನಿವಾರಿಸುವಂಥ ನಿಟ್ಟಿನಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ರ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ತಿರುನಲ್ಲೂರಿರುವಂಥ ಶನೇಶ್ವರ ಟೆಂಪಲ್ಗೆ ಹೋಗಿ ವಿಶೇಷ ಪೂಜೆಯನ್ನು ಸಹೋದರರಿಗೆ ಮಾಡಿಸಿದ್ದಾರೆ ಮತ್ತು ಇಲ್ಲಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ತೆರಳಿರುವಂಥದ್ದು. ಸಂಜೆವರೆಗೂ ಕೂಡ ಪೂಜೆಯನ್ನು ಮುಗಿಸಿ ಸಂಜೆ ವಾಪಸ್ ಬರ್ತಾರೆ. ಹಾಗಾಗಿ ಮಹಾನ್ ದೈವಭಕ್ತವಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ತಮ್ಮ ಸಹೋದರನು ಕೂಡ ಕರೆದುಕೊಂಡು ಹೋಗಿರುವಂಥದ್ದು ಎಲ್ಲೋ ಒಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಸಂಕಷ್ಟವನ್ನು ನಿವಾರಿಸುವಂಥ ನಿಟ್ಟಿನಲ್ಲಿ ಪೂಜೆಗೆ ಮುಂದಾದ್ರ ಅನ್ನುವಂಥ ರೀತಿಯಲ್ಲಿದೆ ಎಲ್ಲ ಫೋಟೋಗಳು ಕೂಡ. ಮಮತಾ, ರೈಟ್ ಸುಕೇಶ್, ಹಾಗೆ ಹೋಲ್ಡ್ ಮಾಡಿ. ಒಂದ್ ಕಡೆಗೆ ಟೆಂಪಲ್ ರನ್ ಬಗ್ಗೆ ನಾವು ಗಮನಿಸ್ತಾ ಇದ್ವಿ. ಯಾವ ರೀತಿಯಾಗಿ ಸಂಕಷ್ಟವನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ದೇವಸ್ಥಾನದ ಮೊರೆ ಹೋಗ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್ ಅಂತ. ಪೂರ್ಣ ಕಾರುಣ್ಯಲಕ್ಷ್ಮೀ